ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು 11ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಇವತ್ತಂತೂ ಮಾರ್ಕೆಟ್ ಡೆಡ್ ಅಂತಲೇ ಕಂಪ್ಲೀಟ್ ಸೈಡ್ ವೇಸ್ ಅಪ್ಪ. ತುಂಬ ಅಂದರೆ ತುಂಬಾ ದೊಡ್ಡ ಮಟ್ಟದ ಸೈಡ್ ವೇಸು. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಮೊದಲು ಒಂದು 20 ನಿಮಿಷ ಆದಮೇಲೆ ಒಂದು ಕಾಲ್ ಸೈಡ್ ಟ್ರೇಡ್ ತೊಗೊಂಡೆ ನಾನು. ಅದು ಆ್ಯಕ್ಚುಲಿ ಒಂದು 10-12 ಪಾಯಿಂಟ್ ಮೂವ್ ಆಯಿತು. ನಾನು ಜಸ್ಟ್ 8 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಅದಾದಮೇಲೆ ವೆಯ್ಟ್ ಮಾಡ್ತಾ ಇದ್ದೆ, ಅಟ್ಲೀಸ್ಟು ನನಗೆ ಒಂದು 10K ಪ್ಲಸ್ ಮಾಡೋಣ, ಒಂದು ಇನ್ನೊಂದು 3-4 ಸಾವಿರ ರೂಪಾಯಿ ಸಿಗೋಂಥ ಆಪರ್ಚುನಿಟಿ ಯಾವ್ದಾದ್ರು ಸಿಗುತ್ತಾ ಅಂತ. ಎಲ್ಲೂ ಮಾರ್ಕೆಟ್ ಆಪರ್ಚುನಿಟಿ ಕೊಡಲಿಲ್ಲ. ಸೊ ಹಾಗಾಗಿ ಇಷ್ಟೊತ್ತಾದಮೇಲೆ ಮತ್ತಿನ್ನು ಆಪರ್ಚುನಿಟಿ ಕೊಡುತ್ತೆ ಅನ್ನೋದು ಕೂಡ ಡೌಟೇ. ಸೊ ಅದಕ್ಕೆ ಕ್ಲೋಸ್ ಮಾಡೋಣ ಅಂತ ಅಷ್ಟೇ. ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಫಿನಿಶ್ ಮೈ ಡೇ ಅಂದ್ಕೊಳ್ಳಿ. ಆಲ್ಮೋಸ್ಟ್ 8,000 ರೂಪಾಯಿ ಮಾಡಿದ್ದೀನಿ. ಇದಕ್ಕಿಂತ ವರ್ಸ್ಟ್ ಮಾರ್ಕೆಟಲ್ಲಿ ಇದೇ ಬೆಸ್ಟ್ ಮನಿ ಅಂದ್ಕೊಳ್ತೀನಿ ನಾನು. ತುಂಬ ಸೈಡ್ ವೇಸ್ ಇದೆ, ತುಂಬ ಎಲ್ಲಿ ನಾನು ಟ್ರೇಡ್ ಮಾಡಿದೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ. ಸೊ ಆ್ಯಕ್ಚುಲಾಗಿ ಇವತ್ತು ನಾನು ಟ್ರೇಡ್ ಎಲ್ಲಿ ಮಾಡಿದೆ, ದಟ್ಸ್ ಇಂಪಾರ್ಟೆಂಟ್. ಕಾಲ್ ಸೈಡ್ ಟ್ರೇಡು ಆ್ಯಕ್ಚುಲಾಗಿ ನಾನು ಟ್ರೇಡ್ ಮಾಡಿದ್ದು ಈ ಲೆವೆಲಲ್ಲಿ ಬಂದ ಮೇಲೆ ಕಾಲ್ ಸೈಡ್ ಟ್ರೇಡ್ನ ನಾನು ತೊಗೊಂಡೆ. ಈ ಲೆವೆಲಿಗೆ ಬರ್ತಿದ್ದಂಗೆ ರೀಸನ್ ಕೂಡ ಅಷ್ಟೇ, ಮಾರ್ಕೆಟು ಬ್ರೇಕೌಟ್ ಮಾಡಿ ಟ್ರ್ಯಾಪ್ ಮಾಡಿ ರಿಟರ್ನ್ ಬರ್ತಾಯಿತ್ತು. ಸೊ ಹಾಗಾಗಿನೇ ಈ ಲೆವೆಲಲ್ಲಿ ಕೂಡ ಟ್ರೇಡ್ ಇತ್ತು, ಇಲ್ಲ ಅಂತಲ್ಲ. ಮಾರ್ಕೆಟಲ್ಲಿ ಎಕ್ಸಾಕ್ಟ್ಲಾಗಿ ಈ ಲೆವೆಲ್ ತೊಗೊಬೋದಿತ್ತು. ಬಟ್ ಏನಂದರೆ ವೆಯ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ಮಾರ್ಕೆಟಲ್ಲಿ ಎರಡು ಸೈಡು ಲೈಕು ಸ್ಮಾಲ್ ರೇಂಜಲ್ಲಿರೋದ್ರಿಂದ ಮಾರ್ಕೆಟಲ್ಲಿ ಈ ಲೆವೆಲು ಹೋಲ್ಡ್ ಮಾಡೋದು ಕಷ್ಟ ಇದೆ ಅಂತ. ಸೊ ಈ ಲೆವೆಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡೆ. ನಾನು ಇಲ್ಲಿ ಬರೋ ಅಷ್ಟರಲ್ಲೇ ನಂಗೆ ಆಲ್ಮೋಸ್ಟ್ 10 ಪಾಯಿಂಟ್ಸ್ ಹತ್ರ ತೋರಿಸ್ತಾ ಇತ್ತು. ನಾನು ಬುಕ್ ಮಾಡೋಷ್ಟರಲ್ಲಿ 8 ಪಾಯಿಂಟಿಗೆ ಸಿಕ್ತು ಅಷ್ಟೇ ನನಗೆ. ಸೊ ಅದಾದಮೇಲೆ ಸ್ವಲ್ಪ ಮೇಲೆ ಕೂಡ ಹೋಯಿತು. ಅದಾದಮೇಲೆ ಮಾರ್ಕೆಟ್ ಕಂಪ್ಲೀಟ್ ಕೆಳಗಡೆ ಬಂದು ಸೈಡ್ ವೇಸ್ ಆಯಿತು. ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಏನಾದರೂ ಲೋನ ರಿಮೂವ್ ಮಾಡಿದರೆ ಆರಾಮ್ಸೆ ಒಂದು ಪುಟ್ ಸೈಡ್ ಒಳ್ಳೆ ಪ್ರಾಫಿಟ್ ಆಗುತ್ತೆ, ವೆಯ್ಟ್ ಮಾಡೋಣ ಒಂದು ಲೋ ಸೈಡ್ ಹೋಗುತ್ತೆ ಅಂತ. ಇಲ್ಲಿಗೆ ಬಂದಾಗಲೂ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿಗೆ ಬರುತ್ತೆ ಮಾರ್ಕೆಟ್ ಅಂತ, ಬರಲಿಲ್ಲ. ಇಲ್ಲಿಗೆ ಬಂದಾಗಲೂ ಮೈಂಡ್ಸೆಟ್ ಇತ್ತು ಇಲ್ಲಿಗೆ ಬರ್ಬೋದು ಮಾರ್ಕೆಟ್, ಡೆಫಿನೆಟಾಗಿ ಚಾನ್ಸಸ್ ಆರ್ ದೇರ್ ಅಂತ. ಸೊ ಎರಡರಲ್ಲೂ ಆಗಲಿಲ್ಲ. ಈ ಕ್ಯಾಂಡಲ್ ಇಲ್ಲಿ ತನಕ ಫಾರ್ಮ್ ಆದಾಗಲೂ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ತನಕ ಬರ್ಬೋದೇನೋ ಅಂತ. ಇವು ಮೂರು ಬರಲಿಲ್ಲ. ಯಾವಾಗ ಈ ಕ್ಯಾಂಡಲ್ ರಿವರ್ಸ್ ಆಯಿತು, ಇಟ್ಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟ್ ಟೋಟಲ್ ಸೈಡ್ ವೇಸ್ ಆಗುತ್ತೆ ಇವತ್ತು. ನಾಟ್ ಗೋಯಿಂಗ್ ಅಪ್ ಸೈಡ್ ಆರ್ ಡೌನ್ ಸೈಡ್, ಎರಡು ಸೈಡು ಹೋಗೋದಿಲ್ಲ, ಸೈಡ್ ವೇಸ್ ಬೀಳುತ್ತೆ ಅಂತ. ಸೊ ಅದೇ ರೀಸನ್ಗೆ ಸೈಡ್ ವೇಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ ಇವತ್ತು. ಇಟ್ ಈಸ್ ನಾಟ್ ಎ ಆಪ್ಷನ್ ಬೈಯರ್ ಡೇ. ಇವತ್ತಿಂದು ಯಾವುದೇ ಕಾರಣಕ್ಕೂ ಆಪ್ಷನ್ ಬೈಯರ್ ಡೇ ಅಲ್ಲ. ಇಟ್ಸ್ ಲೈಕ್ ಕಂಪ್ಲೀಟ್ ಆಪ್ಷನ್ ಸೆಲ್ಲರ್ ಡೇ ಅಂತಲೂ ಹೇಳೋಕ್ಕಾಗಲ್ಲ, ಆಪ್ಷನ್ ಬೈಯರ್ ಡೇ ಅಂತಲೂ ಹೇಳೋಕ್ಕಾಗಲ್ಲ. ಬೈಯರ್ಗಿಂತ ಇವತ್ತೇನೂ ಸಿಕ್ಕಿಲ್ಲ ಬಿಡಿ. ಬಟ್ ಸೆಲ್ಲರ್ಸ್ ನೋಡ್ಬೋದು, ಸೆಲ್ಲರ್ಸ್ ಮೇ ಬಿ ಲೈಕ್ ಸಮ್ ಅಮೌಂಟ್ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಂಡಿರ್ಬೋದು ಅನ್ನೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಬೈಯರ್ಸ್ಗಿಂತೂ ವೆರಿ ಡಿಫಿಕಲ್ಟ್ ಡೇ ಇವತ್ತು. ಇಷ್ಟು ಈಸಿ ಇರಲಿಲ್ಲ ಮಾರ್ಕೆಟಲ್ಲಿ, ತುಂಬ ಟಫ್ ಡೇ. ಲೈಕ್ ಅಷ್ಟೊಂದು ಕಂಫರ್ಟಬಲ್ ರೇಂಜ್ ಏನಲ್ಲ. ನಮ್ಮ ಲೆವೆಲ್ನ ರೆಸ್ಪೆಕ್ಟ್ ಎಷ್ಟು ನೀಟಾಗಿ ಮಾಡ್ತಿದೆ ಅದು ಇಂಪಾರ್ಟೆಂಟು. ಈ ಲೆವೆಲಿಂದಲೂ ಒಂದು ಉತ್ತಮವಾದ ರೆಸ್ಪೆಕ್ಟ್ನ ಮಾಡಿದೆ, ಈ ಲೆವೆಲಿಂದಲೂ ಒಂದು ಉತ್ತಮವಾದ ರಿಜೆಕ್ಷನ್ ಮಾಡಿದೆ. ಬಟ್ ನಾನು ಟ್ರೇಡ್ಸ್ ಏನಕ್ಕೆ ಮಾಡಿಲ್ಲ ಅಂದರೆ ಬಿಕಾಸ್ ನನಗೆ ಫಾಸ್ಟ್ ಮೂಮೆಂಟ್ ನನಗಿಷ್ಟ. ನನಗೆ ಫಾಸ್ಟ್ ಮೂಮೆಂಟ್ ಬರಬೇಕು ಅಂದರೆ ಈ ಲೆವೆಲ್ಗಳು ಬ್ರೇಕ್ ಆದರೆ ಫಾಸ್ಟ್ ಮೂಮೆಂಟ್ ಬರುತ್ತೆ. ಈ ಲೆವೆಲ್ ಬ್ರೇಕ್ ಆಗಲಿಲ್ಲ ಅಂದರೆ ಫಾಸ್ಟ್ ಮೂಮೆಂಟ್ ಆಗಲಿ ಅಂತ ನೋಡಿ 15 ನಿಮಿಷ ಬೇಕಾಯ್ತು ಇಲ್ಲಿಗೆ ಬರೋಕ್ಕೆ ಮಾರ್ಕೆಟು. ಅದೇ ನಿಮಗೆ ಈ ಲೆವೆಲ್ ಬ್ರೇಕ್ ಆಗಿದ್ರೆ ಇದು ಒಂದು ಕ್ಯಾಂಡಲ್ಲು 5 ನಿಮಿಷಕ್ಕೆ ಬಂದಿರೋದು. ಸೊ ಆ ಥರ ಫಾಸ್ಟ್ ಮೂಮೆಂಟ್ಗೋಸ್ಕರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇವತ್ತು ಇದನ್ನು ಟ್ರೇಡ್ ಮಾಡಲಿಲ್ಲ, ಮತ್ತೆ ಮಾಡೋಕ್ಕೆ ಕೂಡ ಹೋಗಲಿಲ್ಲ. ಸುಮ್ಮನೆ ಎಕ್ಸ್ಟ್ರಾ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ. ಲೆಟ್ಸ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಇವತ್ತು ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಒಳ್ಳೆ ಬುಲ್ಲಿಶ್ನೆಸ್ ಇದೆ. ಓಕೆನಾ, ಈ ಬಿಲೀವ್ ಇಟ್ ಲೈಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಬುಲ್ಲಿಶ್ನೆಸ್ ಇತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅದ್ರ ಪ್ರಕಾರ ನೋಡೋದಾದರೆ ಟ್ರೇಡ್ ಕೂಡ ತುಂಬ ನೀಟಾಗಿ ಸಿಕ್ಕಿದ್ದಾವೆ. ಸೊ ನಿಮಗೆ ಹೇಳ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆನೇ ಒಂದು ಬ್ರೇಕೌಟ್ ಟ್ರೇಡ್ ಕೂಡ ಸಿಕ್ಕಿದೆ, ಯಾರು ಬ್ರೇಕೌಟ್ ಟ್ರೇಡ್ ಮಾಡಿದರೆ. ಆ್ಯಂಡ್ ಎಕ್ಸಾಕ್ಟಾಗಿ ಇದು ಒಂದು ಉತ್ತಮ ಟ್ರೇಡು. ಅದಾದಮೇಲೆ ನೋಡಿ ಬ್ಯಾಂಕ್ ನಿಫ್ಟಿ 50% ಕೆಳಗಡೆಗೆ ಬರ್ತಾಯಿಲ್ಲ. ನಿಫ್ಟಿ ಈ ಥರ ನಿಂತಿದ್ದರೆ ಕಾನ್ಫಿಡೆನ್ಸ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡ್ಬೋದಿತ್ತು. ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡ್ತಾ ಇದೆ, ನಿಫ್ಟಿ ಹೋಲ್ಡ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ದ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಯಾಕೆಂದರೆ ನಿಫ್ಟಿಯಲ್ಲಿ ಸಮ್ ಸ್ಟಾಕ್ಸ್ಗಳು ಡ್ರ್ಯಾಗ್ ಮಾಡ್ತಿದ್ದಾವೆ, ಬ್ಯಾಂಕ್ ನಿಫ್ಟಿಯಲ್ಲಿ ಸಮ್ ಸ್ಟಾಕ್ಸ್ಗಳು ಬುಲ್ಲಿಶ್ ಇರ್ತವೆ. ಹಾಗಾಗಿನೇ ಸೊ ಇದೆಲ್ಲನೂ ನೀವು ಕಲಿಬೇಕು, ಕಲಿತ್ರೆ ಈಸಿ ಆಗುತ್ತೆ. ಕಲಿಯೋಂಥವ್ರು 11ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಇವತ್ತಿಗೆ ಇಷ್ಟೇ, ಇದಕ್ಕಿಂತ ಎಕ್ಸ್ಟ್ರಾ ಹೇಳೋವಂಥದ್ದು ಏನೂ ಇಲ್ಲ. ನಾನು ಇಷ್ಟನ್ನೂ ನಾನು ಯಾವಾಗಲೂ ಟ್ರೇಡ್ ಮಾಡ್ಬೇಕಾದ್ರೆ ನಿಮಗೆ ಫಸ್ಟಿಂದಲೂ ಹೇಳ್ತೀನಿ, ಓಪನ್ ಇಂಟ್ರೆಸ್ಟ್ ಡಾಟಾ ನೋಡೋದಿಲ್ಲ, ಪ್ರೀಮಿಯಮ್ ಚಾರ್ಟ್ ನೋಡೋದಿಲ್ಲ, ಸ್ಟಾಕ್ಸ್ಗಳನ್ನ ನೋಡೋದಿಲ್ಲ. ಆ್ಯಂಡ್ ಮೋರೆವರ್ ಬ್ಯಾಂಕ್ ನಿಫ್ಟಿ ನೋಡಿ ನಿಫ್ಟಿ ಟ್ರೇಡ್ ಮಾಡಲ್ಲ, ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಲ್ಲ. ಸೊ ದಿಸ್ ಈಸ್ ದ ಥಿಂಗ್ ನಾನು ಮಾಡೋದು. ಸೊ ಸಿಂಪಲ್ ಮಾಡ್ಕೊಂಡಷ್ಟು ನಿಮಗೂ ಈಸಿ ಆಗುತ್ತೆ. ಓನ್ಲಿ ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್ ಬಿಟ್ಟರೆ ಬೇರೆ ಏನು ನಾನು ಯೂಸ್ ಮಾಡೋದಿಲ್ಲ. ನಾನು ಯಾವುದೇ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್, RSI, MACD, ಇನ್ನು XYZ ಒಂದು ಹುಡುಕಿದ್ರೆ 1000 ಇಂಡಿಕೇಟರ್ ಸಿಗ್ತವೆ. ಅದು ಯಾವುದು ಯೂಸ್ ಮಾಡಲ್ಲ, ಜಸ್ಟ್ ಟೂಲ್ನ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಟೂಲ್ ನಿಮ್ಮ ಎಲ್ಲ ಬ್ರೋಕರಲ್ಲೂ ಅವೈಲೇಬಲ್ ಇದೆ. ಸಿಂಪಲಾಗಿ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು ಕೂಡ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.